ವೆಲ್ಕಮ್ ಟು ಮೈ ಚಾನಲ್. ಇದು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಮಾಡ್ತಾಯಿರೋ ಫಸ್ಟ್ ಲಾಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ವೀಡಿಯೋ. ಈಗಿನ ಜನ್ರೇಷನಲ್ಲಿ ಹುಡುಗರಾಗಿರ್ಬೋದು ಹುಡುಗಿರಾಗಿರ್ಬೋದು ಮೋಸ್ಟ್ ಆಫ್ ದಿ ಪೀಪಲ್ಸ್ ಫೇಸ್ ಮಾಡ್ತಿರೋದು ಫ್ಯಾಟ್ ಪ್ರಾಬ್ಲಮ್ಮು, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ಸು. ಹುಡುಗರಲ್ಲಿ ಫ್ಯಾಟ್ ಪ್ರಾಬ್ಲಮ್ಸ್ ಯಾವ ಥರ ಅಂದರೆ ಅವ್ರಿಗೆ ಚೆಸ್ಟ್ ಸುತ್ತ ವಿಯರ್ಡಾಗಿ ಫ್ಯಾಟ್ ಗೇನ್ ಆಗೋದಿರ್ಬೋದು, ನೋಡೋದಕ್ಕೆ ಮೆನ್ ಬೂಬ್ಸ್ ಥರ ಕಾಣಿಸ್ತಾ ಇರುತ್ತೆ. ನೆಕ್ಸ್ಟ್ ಈಗ ಹುಡುಗಿಯರಿಗೆ ಬಂದರೆ PCOD ಪ್ರಾಬ್ಲಮ್ಸು. ಅದಕ್ಕೆ ಮೇನ್ ರೀಸನ್ ಬಂದು ಅನ್ಹೈಜಿನಿಕ್ ಫುಡ್ ಸಿಸ್ಟಮು. ಈಗ ನಾವೇನು ಮಾಡ್ತಿದ್ದೀವಿ, ಹೊರಗಡೆ ಎಲ್ಲರೂ ಹೋದಾಗ ಸ್ಪೈಸಿಯಾಗಿ ಸಿಗುತ್ತೆ, ಚಾಟ್ಸು ಹಾಳುಗಳು ಅದು ಇದು ಅಂದ್ಕೊಂಡು ತಿಂದ್ಕೊಂಡು ನಮ್ಮ ಹೆಲ್ತ್ನ ಹಾಳು ಮಾಡ್ಕೊತಾ ಇರ್ತೀವಿ. ಆ ಪ್ರೆಸೆನ್ಸ್ ಆಫ್ ಮೈಂಡ್ ಆ ಟೈಮಿಗೆ ನಮಗೆ ಹ್ಯಾಪಿನೆಸ್ಗೋಸ್ಕರ ನಮ್ಮ ಮೈಂಡ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೆಲ್ಲ ತಿಂದ್ಕೊಂಡು ನಮ್ಮ ಮೈಂಡ್ ನಮ್ಮ ಕಂಟ್ರೋಲೇ ಇರೋದಿಲ್ಲ. ಸೊ ಸಿಕ್ಕಿದ್ದನ್ನೆಲ್ಲ ತಿಂದು ನಮ್ಮ ಬಾಡಿ ಹಾಳು ಮಾಡ್ಕೊಳ್ಳೋದಕ್ಕಿಂತ ರೆಗ್ಯುಲರ್ ಎಕ್ಸಸೈಸ್ ಮತ್ತು ಒಂದು ಒಳ್ಳೆ ಫುಡ್ ಡಯಟ್ನ ಮೇಂಟೈನ್ ಮಾಡಿದ್ರೆ ನಮಗೀಗ ಬಾಡಿ ವಿಯರ್ಡಾಗಿ ಕಾಣೋದಿರ್ಬೋದು, ಇಲ್ಲಾಂದರೆ ನಮ್ಮ ಇಂಟರ್ನಲ್ಸ್ ಆರ್ಗನ್ನ ಡ್ಯಾಮೇಜ್ ಆಗೋದಿರ್ಬೋದು, ಎಲ್ಲನೂ ಕಂಟ್ರೋಲ್ ಮಾಡ್ಕೊಬೋದು. ನಾವು ರೆಗ್ಯುಲರ್ ವರ್ಕೌಟ್ ಮಾಡೋದ್ರಿಂದ ಅವ್ರ ಮೂಡ್ ಸ್ವಿಂಗ್ಸ್ ಆಗಿರ್ಬೋದು, ಮಂತ್ಲಿ ಪೀರಿಯಡ್ಸ್ ಆಗಿರ್ಬೋದು, ಮತ್ತು PCOD ಪ್ರಾಬ್ಲಮ್ಸ್ ಆಗಿರ್ಬೋದು, ಪ್ರತಿಯೊಂದು 70 to 80% ಕಮ್ಮಿ ಆಗೇ ಆಗುತ್ತೆ. ಮೀನ್ಸ್ ಹುಡುಗರ ಥರ ವರ್ಕೌಟ್ ಮಾಡಿದ್ರೆ ಮಸಲ್ಸ್ ಬಿಲ್ಡ್ ಆಗುತ್ತೆ, ಆ ಥರ ಎಲ್ಲ ಏನೂ ಇಲ್ಲ. ಹುಡುಗಿಯರಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ಸ್ ಇರುತ್ತೆ, ಹುಡುಗರಲ್ಲಿ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಇರುತ್ತೆ. ಸೊ ಹುಡುಗಿಯರಲ್ಲೂ ಇರುತ್ತೆ ಟೆಸ್ಟೋಸ್ಟೆರಾನ್ ಅಂತ ಎಕ್ಸೆಸಿವ್ ಕ್ವಾಂಟಿಟಿಲಿರಲ್ಲ. ಹುಡುಗರಲ್ಲಿ ಟೆಸ್ಟೋಸ್ಟೆರಾನ್ ಜಾಸ್ತಿ ಇದ್ದು ಈಸ್ಟ್ರೋಜನ್ ಕಮ್ಮಿ ಇರುತ್ತೆ. ಸೊ ಹುಡುಗಿಯರಿಗೆ ಎಷ್ಟೇ ವರ್ಕೌಟ್ ಮಾಡೋದು ಅವ್ರಿಗೆ ಹುಡುಗರ ಥರ ಮಸಲ್ ಬಿಲ್ಡ್ ಆಗೋದಿಲ್ಲ. ಸೊ ರೀಸನ್ ಇಷ್ಟೇ, ಅವರಿಗೆ ಟೆಸ್ಟೋಸ್ಟೆರಾನ್ ಹಾರ್ಮೋನು ಲಿಮಿಟೇಷನ್ಸಲ್ಲಿರುತ್ತೆ. ಇನ್ನು ಹುಡುಗರು ಅವರು ಫ್ಯಾಟ್ನ ಲಾಸ್ ಮಾಡಬೇಕು ಅಂತ ಬರೀ ಕಾರ್ಡಿಯೋನೇ ಮಾಡ್ಕೊಂಡು ಕೂತ್ಕೊತಾರೆ. ನೀವು 6 ತಿಂಗಳು ಕಾರ್ಡಿಯೋ ಮಾಡೋದು, ಕರೆಕ್ಟಾಗಿ ಒಂದು 2 months 3 months ವೇಟ್ ಟ್ರೈನ್ ಮಾಡೋದು, ಅದಕ್ಕಿಂತ ಎಕ್ಸೆಸಿವ್ ಫ್ಯಾಟ್ನ ನೀವು ಲಾಸ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನಾನು ನಿಮಗೆ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ PCOD ಪ್ರಾಬ್ಲಮ್ಸ್ ಇರೋದಿರ್ಬೋದು, ಮತ್ತು ಡೈಲಿ ಪೀರಿಯಡ್ಸ್ ಪ್ರಾಬ್ಲಮ್ಸ್ ಇರ್ಬೋದು, ಇಲ್ಲ ಫ್ಯಾಟ್ ಲಾಸ್, ಚೆಸ್ಟ್ ಸುತ್ತ ನಿಮ್ಮದು ಫ್ಯಾಟ್ ಗೇನ್ ಆಗಿರೋದು ಹುಡುಗರಿಗೆ ಯಾರ್ಯಾರಿಗೆ ಯಾವ್ಯಾವ ಥರ ಪ್ರಾಬ್ಲಮ್ ಫೇಸ್ ಮಾಡ್ತಾಯಿದ್ದೀರಾ ಅದಕ್ಕೆಲ್ಲ ಸ್ಟೆಪ್ ಬೈ ಸ್ಟೆಪ್ ಒಂದೊಂದಕ್ಕೆ ಒಂದೊಂದು ವೀಡಿಯೋ ಮಾಡಿ, ವರ್ಕೌಟ್ಸ್ ಆಗಿರ್ಬೋದು, ಅದಕ್ಕೆ ಡಯಟ್ ಪ್ಲಾನ್ ಆಗಿರ್ಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋದಲ್ಲಿ ನಾವು ರೆಗ್ಯುಲರ್ ಜಿಮ್ಗೆ ಹೋಗೋದ್ರಿಂದ ಬರೀ ಫ್ಯಾಟ್ ಲಾಸ್ ಮಾಡೋದು, ವೆಯ್ಟ್ ಗೇನ್ ಮಾಡೋದು, ಮಸಲ್ಸ್ ಬಿಲ್ಡ್ ಮಾಡೋದು ಇಷ್ಟೇ ಅಲ್ಲ. ನಾವು ರೆಗ್ಯುಲರ್ ಜಿಮ್ಗೆ ಹೋಗೋದ್ರಿಂದ ಹೆಲ್ತ್ ಡಿಸೀಸಸ್ ಬರೋದು ಕಮ್ಮಿ ಆಗುತ್ತೆ, ಮತ್ತು ಬ್ರೈನ್ ಫಂಕ್ಷನ್ ಚೆನ್ನಾಗಿರುತ್ತೆ. ಸೊ ನಮ್ಮ ಮೂಡ್ ಸ್ವಿಂಗ್ಸ್ ಎಲ್ಲ ಕಂಟ್ರೋಲಲ್ಲಿರುತ್ತೆ. ಅದ್ರ ಜೊತೆಗೆ ನಮ್ಮ ಹ್ಯುಮಿನಿಟಿ ಪವರ್ ಆಗಿರ್ಬೋದು, ಇಂಡೋರೆನ್ಸ್ ಆಗಿರ್ಬೋದು, ಡೇ ಬೈ ಡೇ ನಮ್ಮ ಸ್ಟ್ರೆಂತ್ ಇಂಪ್ರೂವ್ ಆಗ್ತಾ ಇರುತ್ತೆ. ಮತ್ತು ಒಂದು ಕಾನ್ಫಿಡೆನ್ಸ್ ಇರುತ್ತೆ ನಾವು ಮಾತಾಡೋಗಿರ್ಬೋದು. ನಾವು ಬೇರೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋ ಟೈಮಲ್ಲಿ ಎನಿ ಟೈಮ್ ಒಂದು ಯೂಜ್ ಸ್ವ್ಯಾಗ್ ಇರುತ್ತೆ ನಮ್ಮ ಸುತ್ತ. ಸೊ ನಮ್ಮ ಮಸಲ್ಸ್ ನಮಗೆ ಒಂದು ಒಳ್ಳೆ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡಿಕೊಡುತ್ತೆ, ಮತ್ತು ಒಂದು ಒಳ್ಳೆ ಮೈಂಡ್ ಸೆಟ್, ಒಂದು ಒಳ್ಳೆ ಡಿಸಿಪ್ಲಿನ್ ಲೈಫ್ನ ಲೀಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಎಲ್ಲರೂ ಜಿಮ್ಗೆ ಹೋಗಿ ಪೌಡ್ರ್ ಹಾಕ್ಬಿಟ್ಟು ಬಾಡಿ ಮಾಡ್ತಾರೆ, ಟ್ಯಾಬ್ಲೆಟ್ಸ್ ತಗೊತಾರೆ, ಇಂಜೆಕ್ಷನ್ಸ್ ತಗೋತಾರೆ. ಇದರಲ್ಲಿ 2 ಟೈಪ್ಸ್ ಇದೆ, ಒಂದು ಸ್ಟೆರಾಯ್ಡ್ಸು ಮತ್ತು ಇನ್ನೊಂದು ಸಪ್ಲಿಮೆಂಟ್ಸು. ಸ್ಟೆರಾಯ್ಡ್ ಹಾಕೋದು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಡೀಟೇಲಾಗಿ ಹೇಳ್ತೀನಿ. ಸ್ಟೆರಾಯ್ಡ್ಸ್ ಬಗ್ಗೆ ಇರ್ಬೋದು, ಮತ್ತು ಸ್ಟೆರಾಯ್ಡ್ ಸೈಕಲ್ಸ್ ಇರ್ತಾವಲ್ಲ ಅದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಡು ಹೋಗ್ತೀನಿ. ಇವತ್ತು ನಾವು ವಿಟಮಿನ್ಸ್, ನ್ಯೂಟ್ರಿಯೆಂಟ್ಸ್ ಮತ್ತು ಪ್ರೋಟೀನ್ಸ್ ಅಂದರೆ ಏನಕ್ಕೆ ಯೂಸ್ ಮಾಡ್ತಾರೆ ಅದ್ರ ಬಗ್ಗೆ ಮಾತಾಡೋಣ. ನಾವು ಪ್ರೋಟೀನು ರೆಗ್ಯುಲರಾಗಿ ಪ್ರೋಟೀನ್ ಪೌಡ್ರನ್ನೇ ತೊಗೊಬೇಕು ಇರೋದಿಲ್ಲ, ಅದು ಇದು ಏನಿಲ್ಲ. ನಾವು ಒಬ್ಬ ರೆಗ್ಯುಲರ್ ಫಿಟ್ನೆಸ್ ಮೇಂಟೈನ್ ಮಾಡೋಕ್ಕೆ ಮಾಡೋದಕ್ಕಾಗಿರ್ಬೋದು, ಒಂದು ಹೆಲ್ತಿ ಲೈಫ್ ಲೀಡ್ ಮಾಡಬೇಕು ಅಂದರೆ ನಮಗೆ ಪ್ರೋಟೀನ್ ಪೌಡ್ರೇ ತೊಗೊಬೇಕು ಅಂತ ಅವಶ್ಯಕತೆ ಇಲ್ಲ. ನಾವು ಫುಡ್ಡಲ್ಲೂ ಮೇಂಟೈನ್ ಮಾಡ್ಕೊಬೋದು. ಯಾವ್ಯಾವ ಫುಡ್ಡಲ್ಲಿ ಎಷ್ಟು ಗ್ರಾಮ್ ಪ್ರೋಟೀನ್ಸ್ ಇದೆ, ಎಷ್ಟು ಕ್ಯಾಲರೀಸ್ ಇದೆ, ಎಷ್ಟು ಕಾರ್ಬ್ಸ್ ಇದೆ, ಇವನ್ನೆಲ್ಲ ಚೆಕ್ ಮಾಡಿಕೊಂಡು ನಾವು ಬರೀ ಫುಡ್ಡಲ್ಲೇ ಮೇಂಟೈನ್ ಮಾಡ್ಕೊಬೋದು. ಇನ್ ಕೇಸ್ ನಿಮಗೆ ಎಲ್ಲರೂ ಹೊರಗಡೆ ಹೋಗ್ತಾ ಇದ್ದೀವಿ, ನನಗೆ ಫುಡ್ಡಲ್ಲಿ ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ, ಎಕ್ಸೆಸಿವ್ ಫುಡ್ ತಿನ್ನೋದಕ್ಕಾಗೋದಿಲ್ಲ, ಅಂಥ ಟೈಮಲ್ಲಿ ಬೇಕಾದ್ರೆ ನೀವು ಪ್ರೋಟೀನ್ ಶೇಕ್ಸ್ನ ಕ್ಯಾರಿ ಮಾಡ್ಬೋದು. ಮತ್ತು ಈ ವೈಟಮಿನ್ಸ್, ಮಿನರಲ್ಸ್, ಈ ಸಪ್ಲಿಮೆಂಟ್ಸಿಗೆ ಬಂದರೆ ಈ ಕ್ರೈಟಿನ್ ಇವೆಲ್ಲ ಸಪ್ಲಿಮೆಂಟ್ಸ್ಗೆ ಬರುತ್ತೆ. ನಮ್ಮ ಬಾಡೀಲಿ ಯಾವುದು ಡಿಫಿಷಿಯನ್ಸಿ ಇದೆ, ಎಲ್ಲರಿಗೂ ಎಲ್ಲ ಮೈಕ್ರೋನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ವಿಟಮಿನ್ಸು ಮತ್ತು ಮಿನರಲ್ಸ್ ಎಲ್ಲವೂ ಫುಡ್ಡಿಂದಲೇ ಸಿಗೋದಿಲ್ಲ. ಸೊ ಇಂಥ ಟೈಮಲ್ಲಿ ಈಗ ನಾವು ತಿಂತಿರೋ ಫುಡ್ಸಲ್ಲಿ ಎಷ್ಟೋ ಫುಡ್ಡಲ್ಲಿ ಮಿನರಲ್ಸು ಮತ್ತು ವಿಟಮಿನ್ಸ್ ಏನೂ ಇರೋದಿಲ್ಲ. ಸೊ ಬರೀ ಏನೋ ಬೆಂಡ್ ತಿನ್ನೋ ಫೀಲ್ ಬರುತ್ತೆ ಸಮ್ ಫುಡ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು. ಅದೇ ರೀತಿ ನಮಗೀಗ ಒಂದು ಸಲ ನಾವು ಬಾಡಿ ಚೆಕಪ್ ಮಾಡಿಸಿ ನಮ್ಮ ಬಾಡಿಲಿ ಯಾವ ಮಿನರಲ್ಸ್ ಕಮ್ಮಿ ಇದೆ, ಯಾವ ವೈಟಮಿನ್ಸ್ ಕಮ್ಮಿ ಇದೆ, ಯಾವ ವಿಟಮಿನ್ಸ್ ಕಮ್ಮಿ ಇದ್ದಾವೆ, ಯಾವ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕಮ್ಮಿ ಇದ್ದಾವೆ, ಇವನ್ನ ಒಂದು ಸಲ ಚೆಕ್ ಮಾಡಿಕೊಂಡು ಯಾರಾದರೂ ಡಾಕ್ಟ್ರ್ ಪ್ರಿಸ್ಕ್ರಿಪ್ಷನಲ್ಲಿ ನಿಮ್ಮ ಬಾಡಿಗೆ ಏನು ಕಮ್ಮಿ ಇದೆ, ಏನು ಬೇಕು. ಮೋಸ್ಟ್ ಚಳಿಗಾಲದಲ್ಲಿ ನಮಗೆ ಬೇಕಾಗೋದು ವಿಟಮಿನ್ ಡಿ ಯಾಕೆ ಅಂದರೆ ಸನ್ಲೈಟ್ ಇರಲ್ಲ, ಸನ್ಲೈಟಿಗೆ ಎಕ್ಸ್ಪ್ಲೋರ್ ಆಗೋಲ್ಲ ನಾವು. ಸೊ ಆ ರೀಸನ್ಗೆ ನಮಗೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಆಗುತ್ತೆ. ಆ ರೀಸನ್ಗೆ ನಾವು ಜಾಸ್ತಿ ಹುಷಾರು ತಪ್ಪೋದೆಲ್ಲ ಆಗುತ್ತೆ. ಈ
ವಿಟಮಿನ್ ಡಿ ಡಿಫಿಷಿಯನ್ಸಿ ಆದರೆ ನಮಗೆ ಇಮ್ಯುನಿಟಿ ಪವರ್ ಕಮ್ಮಿ ಆಗೋದಿರ್ಬೋದು, ಮತ್ತು ಸುಸ್ತಾಗೋದು, ಶೀತ, ಕೆಮ್ಮು, ಜ್ವರ ಈ ಥರ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಪ್ರಾಬ್ಲಮ್ಸ್ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದು ವಿಟಮಿನ್ ಸಿ ಟ್ಯಾಬ್ಲೆಟ್ಸು, ಇದು ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸು, ಇವೆಲ್ಲ ಸಪ್ಲಿಮೆಂಟ್ಸ್ ಇದಕ್ಕೇ ಬರುತ್ತೆ. ಮತ್ತು ಇನ್ನೂ ಬೇಕಾದಷ್ಟು ಇದ್ದಾವೆ. ಸೊ ನಮ್ಮ ಬಾಡಿಗೆ ಯಾವುದು ಕಮ್ಮಿ ಆಗಿದೆ, ಯಾವ ನ್ಯೂಟ್ರಿಯೆಂಟ್ಸ್ ಕಮ್ಮಿ ಆಗಿದೆ ಅದನ್ನು ಚೆಕ್ ಮಾಡ್ಕೊಂಡು ನಾವು ಯೂಸ್ ಮಾಡೋದಕ್ಕೆ ಬೆಸ್ಟ್ ಆಗಿರುತ್ತೆ. ಸೊ ನಾವು ರೆಗ್ಯುಲರ್ ವರ್ಕೌಟ್ಸ್ ಮಾಡೋದ್ರಿಂದ ಬೆನಿಫಿಟ್ಸು, ಮೇಜರ್ ಬೆನಿಫಿಟ್ಸೇ ಇದ್ದಾವೆ. ಸೊ ಒಂದು ಒಳ್ಳೆ ಲೈಫ್ ಸ್ಟೈಲ್ ಲೀಡ್ ಮಾಡಬೇಕು, ನಾವು ಒಂದು ಒಳ್ಳೆ ಫ್ಯೂಚರ್ನ ಬಿಲ್ಡ್ ಮಾಡ್ಕೊಬೇಕು ಅಂದರೆ ಡೈಲಿ ಒಂದು ಹಾಫ್ ಆನ್ ಅವರ್ ವರ್ಕೌಟ್ಸ್ಗೆ ಮತ್ತು ಇನ್ನೊಂದು ಹಾಫ್ ಆನ್ ಅವರ್ ನಮ್ಮ ಫುಡ್ ಪ್ರಿಪ್ರೇಷನ್ಗೆ ಕೊಟ್ಕೊಂಡು ಹೆಲ್ತಿ ಲೈಫ್ನ ಲೀಡ್ ಮಾಡಬೇಕಾಗುತ್ತೆ. ಸೊ ನಮ್ಮ ಮಸಲ್ ಬಿಲ್ಡ್ ಮಾಡಬೇಕು, ಬಾಡಿ ಬಿಲ್ಡ್ ಮಾಡಬೇಕು ಅಂದ್ಕೊಂಡು ಸಿಕ್ಕಿದ್ದೆಲ್ಲ ತಿನ್ನೋದು, ಇಲ್ಲ ಜಂಕ್ ಫುಡ್ಸ್ ತಿನ್ನೋದು, ಇರೋ ಇಂಟರ್ನಲ್ ಆರ್ಗನ್ನು ಡ್ಯಾಮೇಜ್ ಮಾಡ್ಕೊತೀವಿ. ಫುಡ್ಸ್ ಆಗಿರ್ಬೋದು, ಏನೇ ನಿಮ್ಮ ಬಾಡಿಗೆ ಇಂಟೇಕ್ ಮಾಡಿದ್ರು ಆದಷ್ಟು ನ್ಯಾಚುರಲ್ ಫುಡ್ಸ್ನ ಇಂಟೇಕ್ ಮಾಡೋದನ್ನು ಟ್ರೈ ಮಾಡಿ.